ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ ಪತ್ತೆಗಾಗಿ ತೀವ್ರ ತಲಾಶ್ ನಡೆಸಲಾಗ್ತಾ ಇದೆ. ಪೊಲೀಸ್ ಹಾಗೂ ಎನ್ಐಎ ತೀವ್ರ ಶೋಧ ನಡೆಸ್ತಾ ಇದೆ. ಬೆಂಗಳೂರು, ತುಮಕೂರು, ಬಳ್ಳಾರಿಯಲ್ಲಿ ತನಿಖಾ ತಂಡ ಶೋಧ ನಡೆಸ್ತಾ ಇದ್ದು, ತುಮಕೂರು ಕಂಟ್ರೋಲ್ ರೂಮ್, ಪಾಲಿಕೆ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದೆ. ತುಮಕೂರು ಬಳಿಕ ಬಳ್ಳಾರಿಯಲ್ಲೂ ಎನ್ಐಎ ಶೋಧ ಕಾರ್ಯ ನಡೆಸಲಾಗ್ತಾ ಇದ್ದು, ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಎನ್ಐಎ ಪರಿಶೀಲನೆ ನಡೆಸಿದೆ. ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸಿದೆ ಎನ್ಐಎ ತಂಡ. ಎನ್ಐಎ ತಂಡಕ್ಕೆ ಬಳ್ಳಾರಿ, ತುಮಕೂರು ಪೊಲೀಸರು ಸಾಥ್ ಕೊಟ್ಟಿದ್ದಾರೆ. 2 ಕಾರುಗಳಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದು, ಶಂಕಿತ ಉಗ್ರ ತುಮಕೂರಿಂದ ಬಳ್ಳಾರಿಗೆ ಹೋದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಾಹಿತಿ ಆಧರಿಸಿ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಫೆ ಬಾಂಬರ್ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದಂತೆ ತುಮಕೂರಲ್ಲಿ ಲೀಡ್ ಸಿಕ್ಕಿದೆ. ಈ ಕಡೆ ಬಂದಿದ್ದಾರೆ ಅಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸ್ನಲ್ಲಿ ಈ ಕಡೆಗೆ ಬಂದಿದ್ದಾನೆ ಅಂತ ಲೀಡ್ ಸಿಕ್ಕಿದೆ. ಈ ಮಾಹಿತಿ ಮೇರೆಗೆ ಪೊಲೀಸರು ತನಿಖೆ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವೇಳೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಪರಮೇಶ್ವರ್ ಹೇಳಿದ್ದು, ಇಲ್ಲಿಂದ ಬಳ್ಳಾರಿಯವರೆಗೂ ತನಿಖೆ ಮಾಡ್ತಾ ಇದ್ದಾರೆ ಅಂತ ಪರಂ ಹೇಳಿದ್ದಾರೆ. ಕೆಫೆ ಬಾಂಬರ್ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದೆಯಂತೆ ತುಮಕೂರಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅವರು ಅಂತೇಳಿ ಬಸ್ನಲ್ಲಿ ಬರೋದ್ರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಈ ಕಡೆ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಿದ್ದಾರೆ. ಬಂದು ಇಲ್ಲಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಒಂದಿಷ್ಟು ಲೀಡ್ಸುಗಳು ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅವರು ಅಂತೇಳಿ ಬಸ್ನಲ್ಲಿ ಬರೋದ್ರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಈ ಕಡೆ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಿದ್ದಾರೆ. ಬಂದು ಇಲ್ಲಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಒಂದಿಷ್ಟು ಲೀಡ್ಸುಗಳು ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ಅದನ್ನು ವೆರಿಫೈ ಮಾಡಿ